ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ವೆದರು ತುಂಬಾ ಚೆನ್ನಾಗಿತ್ತು, ಮಳೆ ಬರೋ ಥರ ಇತ್ತು. ಹಾಗಾಗಿ ಹೊರಗಡೆ ಬಂದು ನೋಡಿದೆ ಮಳೆ ಬರ್ತಿದೆಯಾ ಅಂಥೇಳಿ. ಇನ್ನೂ ಏನು ಮಳೆ ಬರೋ ಯಾವ ಸಿಚುವೇಶನ್ಸು ಇರಲಿಲ್ಲ, ಬಟ್ ವೆದರ್ ಮಾತ್ರ ಹಾಗಿತ್ತು. ಹಾಗಾಗಿ ನನ್ನ ಮಗಳು ಕಬಾಬ್ ತಿನ್ನಬೇಕು ಅಂತ ಹೇಳ್ತಿದ್ಲು. ಹಾಯ್ ಫ್ರೆಂಡ್ಸ್, ನಮ್ಮನೆ ಚಿಕನ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮನೆ ಚಿಕನ್ ಮಾಡ್ತಾ ಇದ್ದೀವಿ, ಬನ್ನಿ ಮಾಡ್ಕೊಳ್ಳಿ, ತಿನ್ನಿ ಹೋಗಿ. ಹಲೋ ಬಾಯ್. ಅವಳಿಗೋಸ್ಕರ ತರಿಸಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ನ ತರಿಸಿದ್ದೀನಿ. ಅದಕ್ಕೆ 2 ಕಬಾಬ್ ಪೌಡರ್ ಪ್ಯಾಕೆಟು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಪೇಸ್ಟ್ ಮಾಡಬೇಕಿತ್ತು, ಬಟ್ ಕರೆಂಟ್ ಇರಲಿಲ್ಲ, ಹಾಗಾಗಿ ಹಾಗೆ ಜಜ್ಜಿ ಹಾಕಿದ್ದೀನಿ. ದೆನ್ ಇದಕ್ಕೆ ನಾನು 2 ಎಗ್ಗನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ನಿಮ್ಮ ಕನ್ವೀನಿಯೆಂಟು, 1 ಬೇಕಾದರೂ ಹಾಕೋಬೋದು, 2 ಬೇಕಾದರೂ ಹಾಕೋಬೋದು, ಬಟ್ ನಮಗೆ 2 ಇಷ್ಟ, ಹಾಗಾಗಿ ನಾನು 2 ಹಾಕೋತಾ ಇದ್ದೀನಿ. ದೆನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಗಂಟಿಲ್ದಂಗೆ ಆ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು, ಖಾರ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 ಕೂಡ ಚೆನ್ನಾಗಿ ಮೆಲ್ಟ್ ಆಗೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ದೆನ್ ಇದನ್ನೆಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಅದು ಹೇಗೆ ಅಂತಂದರೆ ವೀಡಿಯೋಗಳು ಕೆಲವೊಂದೊಂದು ನಾವು ಶೂಟ್ ಮಾಡುವಾಗ ಲೆಂತಿ ಆಗಿಬಿಡುತ್ತೆ, ಯಾವುದನ್ನು ಕೂಡ ಸ್ಕಿಪ್ ಮಾಡೋಕ್ಕಾಗಲ್ಲ. ನಾವು ಆವಾಗ ಆ ಗ್ಯಾಪಲ್ಲಿ ಏನು ಹೇಳಬೇಕು ಅಂತಲೇ ನಮಗೇನೆ ಕೂಡ ನಾವೆಂಥ ದೊಡ್ಡ ವ್ಲಾಗರ್ ಆದರೂ ಅಷ್ಟೇ, ಬಿಗಿನರ್ ಆದರೂ ಅಷ್ಟೇ ಗೊತ್ತಾಗೋದೇ ಇಲ್ಲ. ದೆನ್ ಅದನ್ನೆಲ್ಲ ಚೆನ್ನಾಗಿ ಮೆಲ್ಟ್ ಮಾಡಾದಮೇಲೆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏನಂತಂದರೆ ನಾನು ಇನ್ನಷ್ಟು ಚಿಕನ್ನ ಸಣ್ಣದಾಗಿ ಪೀಸ್ ಮಾಡಿಸ್ಬೇಕಾಗಿತ್ತು, ಬಟ್ ನಾನು ಅಂಗಡಿಯವ್ರು ಯಾವ ಥರ ಕೊಟ್ಟಿದ್ರು ಅದನ್ನೇ ಡೈರೆಕ್ಟಾಗಿ ತೊಳೆದು ಹಾಕಿದ್ದೀನಿ. ಬಿಕಾಸ್ ನನಗೆ ಟೈಮ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಿತ್ತು. ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಿದ್ರೆ ಅದಿನ್ನೂ ಕ್ರಿಸ್ಪಿಯಾಗಿ ಬರ್ತಿತ್ತು, ಮತ್ತು ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತಿತ್ತು ಒಳಗಡೆ ಎಲ್ಲ. ಸೊ ಹಾಗಾಗಿ ದೆನ್ ಅಷ್ಟು ಚಿಕನನ್ನು ನಾನು ಮಸಾಲೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಎಲ್ಲ ಮಸಾಲೆ ಮತ್ತು ಚಿಕನ್ನು ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಅದನ್ನು ಕಲಸಿ ಇಡಬೇಕು. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಕೆಲವೊಂದನ್ನು ಸ್ಕಿಪ್ ಮಾಡೋದಕ್ಕಾಗಲ್ಲ, ಬಿಕಾಸ್ ನೋಡೋರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಕೂಡ ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಲೆಂತಿ ಆದರೂ ಪರವಾಗಿಲ್ಲ, ನೋಡ್ತಾರೆ ಅನ್ನೋ ನಂಬಿಕೆ ಮೇಲೆ ಸ್ಕಿಪ್ ಮಾಡಿಲ್ಲ. ದೆನ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ. ಎಳ್ಳಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತುಂಬ ರುಚಿ ಚೆನ್ನಾಗಿರುತ್ತೆ. ಬಟ್ ನಮ್ಮನೆ ಎಳ್ಳು ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಇದನ್ನು ಕೂಡ ಕರಿಬೇವು ಸೊಪ್ಪು ಹಾಕ್ಕೊಂಡು ಫುಲ್ ಎಲ್ಲ ಕಡೆ ಆಗೋ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಎಣ್ಣೆಗೆ ಹಾಕ್ತಾರೆ, ಬಟ್ ನಾನು ಎಣ್ಣೆಗೆ ಹಾಕಿಲ್ಲ, ಇದ್ರ ಜೊತೆ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ದೀನಿ. ಇದನ್ನು ಹಾಕಿಟ್ಮೇಲೆ ನೆಕ್ಸ್ಟು ನಾನು ಒಲೆ ಹಚ್ಚಿ ಎಣ್ಣೆ ಕಾಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡ್ಬೋದು ನೀವು, ಫಸ್ಟ್ ಬಾಣಲೆ ಇಟ್ಟು ಗ್ಯಾಸನ್ನು ಹಚ್ಚಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಬಂದು ನಿನ್ನೆ ಒಂದು ಸ್ವಲ್ಪ ಬೇರೆ ರೆಸಿಪಿ ಮಾಡಿದ್ದೆ, ಅದ್ರದ್ದೇ ಎಣ್ಣೆ ಇತ್ತು, ಅದನ್ನೇ ಕೂಡ ಯೂಸ್ ಮಾಡ್ಕೊತಿದ್ದೀನಿ. ವೆಜ್ಗಾದರೆ ಎಣ್ಣೆ ಪ್ಯೂರಾಗಿರೋದು ಬೇಕು, ಬಟ್ ನಾನ್ ವೆಜ್ಗೆ ಆ ಥರ ಏನಿಲ್ಲ. ಎಣ್ಣೆ ಒಂದು ಕಡೆ ಕಾಯ್ತಿತ್ತು, ನಾನು ಚಿಕನ್ ಮ್ಯಾರಿನೇಟ್ ಆಗಿದೆಯಾ ಅಂಥೇಳಿ ನೋಡಿ, ಅದು ಕೂಡ ಮ್ಯಾರಿನೇಟ್ ಆಗಿತ್ತು. ಅದನ್ನು ಒಂದು ಸರಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಒಳಗಡೆಗೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ಚಿಕನ್ನ ಪೀಸ್ ಮಾಡಿಸ್ಬೇಕಿತ್ತು, ಬಟ್ ನಾನು ಮಾಡಿಸ್ತಿರೋದ್ರಿಂದ ಈ ಥರ ಆಗ್ತಾಯಿದೆ ನನಗೇನೆ. ದೆನ್ ಅದು ನಾನು ಆ ಕರಿಬೇವು ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ನನಗೂ ಕೂಡ ಲೈಟಾಗಿ ಭಯ ಆಗ್ತಿತ್ತು, ಏಕೆಂದರೆ ಎಲೆ ಸಿಡ್ದು ಬಿಡುತ್ತೆ ಅಂತ ಹೇಳಿ. ಅದು ಒಂದು ಕೂಡ ಸೌಂಡ್ ಬಂತು, ಹಾಗಾಗಿ ನಂಗೆ ಸ್ವಲ್ಪ ಭಯ ಆಯಿತು. ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡೆ ಕೂಡ ನಾನು ಎಣ್ಣೆಗೆ ಕಬಾಬ್ನ ಹಾಕ್ತಾಯಿದ್ದೆ. ಬಟ್ ಏನು ಮಾಡ್ತಾರೆ, ಏನೂ ಮಾಡೋಂಗಿಲ್ಲ, ಮಕ್ಕಳು ಹಠ ಮಾಡಿದಾಗ ನಮ್ಗೆ ಎಷ್ಟೇ ರಿಸ್ಕ್ ಆದ್ರೂ, ಎಷ್ಟೇ ಭಯ ಇದ್ರೂ ಮಾಡಿಕೊಡ್ಲೇಬೇಕು ಮಕ್ಕಳುಗಳಿಗೆ. ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ. ಇದನ್ನೆಲ್ಲದನ್ನು ಕೂಡ ಅಮ್ಮ ಪ್ರಿಪೇರ್ ಮಾಡಿಕೊಟ್ರು, ಬರೀ ಎಣ್ಣೆಲಿ ಕರಿಯೋದಷ್ಟೇ ನನ್ನ ಕೆಲಸ. ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ದೆನ್ ಒಂದು ಸತಿ ಹಾಕಾಯಿತು, ಅದು ಹಾಕಾದ್ಮೇಲೆ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬರೋಣ ಅಂತ ಹೋದೆ. ಅಷ್ಟರಲ್ಲಿ ಒಂದು 50%
ಇದು ಬೆಂದಾಗಿತ್ತು. ಇದನ್ನು ಇನ್ನೊಂದು ಸತಿ ತಿರುವು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ತಿರುವು ಹಾಕಿ ಆದಮೇಲೆ ಇದ್ರ ಜೊತೆಗೆ ಬರೀ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಲೋಟ ಬಿಸಿಯಾಗಿ ಸ್ಟ್ರಾಂಗಾಗಿ ಕಾಫಿನ ಮಾಡಿಕೊಂಡೆ. ಕಾಫಿ ಎಲ್ಲ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಕಾಫಿ ಮತ್ತು ಕಬಾಬನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲರಿಗೂ ತೊಗೊಂಡೋಗಿ ಕೊಟ್ಟೆ. ಇದು ನನ್ನ ಪ್ಲೇಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆಲ್. ಟೇಕ್ ಕೇರ್.